ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ಗೋಧಿ ಹಿಟ್ಟಿದ್ರೆ ಸಾಕು, ಅಂಗಡಿಯಲ್ಲಿ ಸಿಗ್ತಕ್ಕಂಥ ಬಿಸ್ಕಿಟಿನ ರೀತಿಯಲ್ಲೇ ಮನೇಲೇ ತುಂಬಾ ಕ್ರಿಸ್ಪಿಯಾಗಿ ಯಾವುದೇ ಓವನ್ ಇಲ್ಲದೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಅಷ್ಟೇ ಹಗುರವಾಗಿರ್ತಕ್ಕಂಥ ಒಂದು ಬಿಸ್ಕೆಟ್ ರೆಸಿಪಿ. ಟೀ ಜೊತೆಗೆ ಮಕ್ಕಳಿಗೆ ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೇಲೇ ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಈ ಒಂದು ಗೋಧಿ ಹಿಟ್ಟಿಗೆ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಬಿಸ್ಕಿಟ್ ಸೆಟ್ ಆಗೋದಕ್ಕೋಸ್ಕರ ಕಡಲೆ ಹಿಟ್ಟು ತುಂಬಾ ಹೆಲ್ಪ್ ಆಗುತ್ತೆ. ಜಸ್ಟ್ 1 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ 2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ಕ್ವಾಂಟಿಟಿ ನೋಡಿ, ಜಾಸ್ತಿ ಬೇಕು ಅಂದರೆ ಡಬಲ್ ಮಾಡ್ಕೊಳ್ಳಿ. 1 ಚಿಟಿಕೆ ಬೇಕಿಂಗ್ ಸೋಡಾ ಸೇರಿಸ್ಕೊಳ್ಳಿ. ಹಾಗೆ ಬ್ಯಾಲೆನ್ಸ್ ಆಗಲಿ ರುಚಿ ಅನ್ನೋದಕ್ಕೋಸ್ಕರ 1 ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ತುಪ್ಪನ ಬಳಸ್ಕೊಂಡಿದ್ದೀನಿ. ಈ ರೀತಿ ತುಪ್ಪ ಹಾಕೋದ್ರಿಂದ ಬಿಸ್ಕಿಟ್ ತುಂಬಾ ಹಗುರವಾಗಿ ಬರುತ್ತೆ. ಹಾಗಾಗಿ 2 ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಈ ಹಾಕಿರ್ತಕ್ಕಂಥ ತುಪ್ಪ ಗೋಧಿ ಹಿಟ್ಟಿನ ಜೊತೆಗೆ ಬೆರೆತ್ಕೊಳ್ಬೇಕು. ಹಾಗಾಗಿ ಒಂದ್ಸರಿ ಈ ರೀತಿ ಕೈಯಿಂದ ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಯಾವ ರೀತಿ ಹಿಟ್ಟು ರೆಡಿ ಆಗಬೇಕು ಅಂತಂದರೆ, ಉಂಡೆ ಕಟ್ಟಿದರೆ ಉಂಡೆ ಆಗಬೇಕು, ಆ ರೀತಿಯಲ್ಲಿ ಈ ಒಂದು ತುಪ್ಪದ ಜೊತೆಗೆ ಹಿಟ್ಟನ್ನು ಕಲಿಸ್ಕೊಳ್ಳಿ. ಹಾಗೆ ಹಾಕಿರ್ತಕ್ಕಂಥ ಉಪ್ಪಿರಲಿ, ಬೇಕಿಂಗ್ ಸೋಡಾ ಇರಲಿ, ಎಲ್ಲನೂ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಈ ರೀತಿ ಕೈಯಿಂದ ಮುಷ್ಟಿ ಕಟ್ಟಿದಾಗ ಉಂಡೆ ಆಗಬೇಕು. ಅಲ್ಲಿವರೆಗೂ ನೀರು ಹಾಕದೆ ಹಿಟ್ಟನ್ನು ನಾವು ಕಲಿಸ್ಕೊಳ್ಬೇಕು. ಇವಾಗ ಹಿಟ್ಟು ರೆಡಿಯಾಗಿದೆ. ಈ ಹಿಟ್ಟಿಗೆ ಸಿಹಿಗೋಸ್ಕರ, ಸ್ವೀಟ್ಗೋಸ್ಕರ 1/4 ಕಪ್ ಆಗುವಷ್ಟು ಮಾತ್ರ ಸಕ್ಕರೆನ ಬಳಸ್ಕೊಂಡಿದ್ದೀನಿ. ಸಕ್ಕರೆನ 1 ಏಲಕ್ಕಿ ಸೇರಿಸ್ಕೊಂಡು ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ. ಜಾಸ್ತಿನೂ ರುಬ್ಕೊಳ್ಬಾರ್ದು, ಅಂದರೆ ಪೌಡ್ರ್ ಮಾಡ್ಕೊಳ್ಬಾರ್ದು. ಜಸ್ಟ್ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈ ರೀತಿ ತರಿಯಾಗೇ ಇರಲಿ. ಬಿಸ್ಕಿಟಿಗೆ 1/4 ಕಪ್ ಆಗುವಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಟೀ ಜೊತೆ ತಿನ್ನುವಾಗ ಜಾಸ್ತಿ ಸ್ವೀಟ್ ಅನ್ನಿಸ್ಬಿಡುತ್ತೆ. ನಿಮಗೇನಾದರೂ ನಾರ್ಮಲಾಗಿ ಇನ್ನೊಂದು ಸ್ವಲ್ಪ ಸಿಹಿ ಬೇಕು ಅಥವಾ ಸ್ವೀಟ್ ಅನ್ನಿಸ್ಬೇಕು ಅಂತಂದರೆ, ತೊಗೊಂಡಿರ್ತಕ್ಕಂಥ ಕಪ್ಪಿನ ಅಳತೆಯಲ್ಲಿ 1/4 ಕಪ್ಪಿಗಿಂತ ಜಾಸ್ತಿ, 1/2 ಕಪ್ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ವೀಟ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕಾದ್ಮೇಲೆ ಒಂದ್ಸರಿ ಈ ರೀತಿ ಮತ್ತೆ ಕೈ ಆಡಿಸ್ಕೊಳ್ಳಿ. ಗಂಟುಗಳೇನಾದರೂ ಸಕ್ಕರೆಯಲ್ಲಿತ್ತು ಅಂತಂದರೆ ಕ್ಲೀನಾಗಿ ಹೊಡ್ಕೊಳ್ಳುತ್ತೆ. ಇವಾಗ ರೆಡಿಯಾಗಿದೆ. ಇವಾಗ ಇದಕ್ಕೆ ಬೇಕಂದಷ್ಟು ನೀರನ್ನ ಸೇರಿಸ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಳ್ಬೇಕು ಅಂತಂದರೆ, ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಚಪಾತಿ ಹಿಟ್ಟನ್ನು ಮಾಡೋ ರೀತಿಯಲ್ಲಿ ನಾವು ಸ್ಮೂತಾಗಿ ಹಿಟ್ಟನ್ನು ಕಲಿಸ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಲಿ. ಹಾಗಾಗಿ ನೀರನ್ನ ಸೇರಿಸುವಾಗ ನೋಡಿಕೊಂಡು ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸೇರಿಸ್ತಾ ಈ ಒಂದು ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು, ಇದು ಚಪಾತಿ ಹಿಟ್ಟಿನಗಿಂತ ತುಂಬಾ ಗಟ್ಟಿ ಅನ್ನಿಸ್ತಿದೆ. ಈ ರೀತಿಯಲ್ಲೇ ಇರಬೇಕು. ಈ ಬಿಸ್ಕಿಟ್ ಮಾಡ್ತಿರೋದ್ರಿಂದ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿ ಇರಬೇಕು. ಇವಾಗ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು 15 ನಿಮಿಷ ನಾವು ನೆನೆಸೋಕಿಡೋಣ. ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 15 ನಿಮಿಷ ಸೈಡಲ್ಲಿಡೋಣ. ಇವಾಗ ನೋಡಿ, ಒಂದು 15 ನಿಮಿಷ ಆಗಿದೆ. ಹಿಟ್ಟು ಪರ್ಫೆಕ್ಟಾಗಿ ನೆಂದ್ಕೊಂಡಿದೆ. ಸಕ್ಕರೆನ ಪೌಡ್ರ್ ಮಾಡುವಾಗ ಒಂದು ಸ್ವಲ್ಪ ತರಿಯಾಗೇ ಇರಲಿ. ಆ ರೀತಿ ಮಾಡೋದ್ರಿಂದ ಬಿಸ್ಕಿಟ್ಗೆ ತುಂಬಾ ಒಂದು ಸ್ಟ್ರಕ್ಚರು, ಹಾಗೆ ತಿನ್ನುವಾಗಲೂ ಕೂಡ ಅಷ್ಟೇ ಒಂದು ಸಕ್ಕರೆ ಅಂಶ ಬಾಯಿಗೆ ಸಿಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಇವಾಗ ಹಿಟ್ಟು ರೆಡಿಯಾಗಿದೆ. ಅದನ್ನೇನು ಮತ್ತೆ ನಾವು ನಾದ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಇದನ್ನು ನಾವು ಹಿಟ್ಟನ್ನು ಒಂದು ರೋಲ್ ಮಾಡ್ಕೊಳ್ಬೇಕು. ಬಿಸ್ಕಿಟ್ಗೆ ಒಂದು ಸ್ಟ್ರಕ್ಚರ್ ಕೊಡೋದಕ್ಕೋಸ್ಕರ ಈ ರೀತಿ ಒಂದು ರೋಲ್ ಮಾಡಿಕೊಂಡು ಕಟ್ ಮಾಡ್ತಾ ಹೋಗಬೇಕು. ನಿಮಗೆ ಈ ರೀತಿಯಲ್ಲಿ ಬೇಕು ಅಂದರೆ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಇಲ್ಲ, ಯಾವುದೇ ರೀತಿಯ ಸ್ಟ್ರಕ್ಚರ್ ಕೂಡ ನೀವು ಬಿಸ್ಕೆಟ್ಗೆ ಕೊಟ್ಕೊಳ್ಬೋದು. ಹೀಗೆ ಮಾಡಬೇಕು ಅಂತೇನಿಲ್ಲ. ನಾನಿಲ್ಲಿ ಟೀ ಜೊತೆ ತಿನ್ನಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಬಿಸ್ಕೆಟ್ನ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟ್ರಕ್ಚರ್ ಕೊಡಿ. ಜಸ್ಟ್ ಈ ರೀತಿ ರೋಲ್ ಮಾಡಿಕೊಂಡು ನೈಫಿಂದ ಕಟ್ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿ ಒಂದು ಸ್ವಲ್ಪ ಮುಂದ್ಗಡೆ ಇರ್ತಕ್ಕಂಥ ಭಾಗನ ತಕ್ಕೊಂಡು ಇವಾಗ ಕಟ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿ ಅಂತ ತೋರಿಸ್ತೀನಿ. ಒಂದು ಬಿಸ್ಕೆಟು ಯಾವ ರೀತಿ ಕಟ್ ಮಾಡ್ತಿದ್ದೀನಿ ಅಂದರೆ, ಟೀ ಜೊತೆಗೆ ಡಿಪ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಬಿಸ್ಕೆಟ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಸರ್ಕಲ್ ಶೇಪಲ್ಲಿ ಕೂಡ ಬಿಸ್ಕೆಟ್ನ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಡಿಪ್ ಮಾಡುವಾಗ ಯಾವುದೇ ಸಮಸ್ಯೆ ಆಗೋದಿಲ್ಲ, ಮುರಿಯೋ ಅವಶ್ಯಕತೆ ಕೂಡ ಇರೋದಿಲ್ಲ ಅಂತ. ನೋಡಿ, ಈ ರೀತಿಯಲ್ಲಿ ಹಿಟ್ಟನ್ನು ನಾವು ನೆನೆಸಕ್ಕಿಟ್ಟ ನಂತರ ಹಿಟ್ಟನ್ನು ನಾದ್ಕೊಳ್ಬಾರ್ದು. ಈ ರೀತಿಯಲ್ಲಿ ಮೆದ್ದದಲ್ಲಿ ನಮಗೆ ಒಂದು ಸ್ವಲ್ಪ ಬಿಡಿ ಬಿಡಿಯಾಗಿ ಗೂಡಾಗಿ ರೀತಿಯಲ್ಲೇ ಇರಬೇಕು. ಅಂದಾಗ ಮಾತ್ರ ಬೇಯಿಸ್ಕೊಳ್ಳುವಾಗ ಕ್ರ್ಯಾಕಸ್ ಬರುತ್ತೆ. ನೋಡಿ, ಈ ರೀತಿ ಒಂದು ಸ್ಟ್ರಕ್ಚರ್ ಕೊಟ್ಕೊಂಡ್ರೆ ಆಯಿತು. ನಾನು ಹೋಲ್ ಹಿಟ್ಟನ್ನು ಇದೇ ಒಂದು ಸ್ಟ್ರಕ್ಚರಲ್ಲಿ ರೆಡಿ ಮಾಡ್ಕೊಳ್ತಿದ್ದೀನಿ. ನೀವು ಬೇಕು ಅಂತಂದರೆ ಒಂದು ಗೆರೆ ನೈಫ್ ಸಹಾಯದಿಂದ ರೋಲಾಗಿ ಮಾಡಿ, ಸರ್ಕಲ್ಲಾಗಿ ಮಾಡಿ ಲೈನ್ಸ್ ಕೂಡ ಹಾಕ್ಕೊಳ್ಬೋದು. ಇಲ್ಲ, ಇದೇ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಪ್ರತಿಯೊಂದನ್ನು ನಾನು ಇದೇ ರೀತಿಯ ಒಂದು ಸ್ಟ್ರಕ್ಚರಲ್ಲಿ ಮಾಡಿಟ್ಕೊಂಡಿದ್ದೀನಿ. ತೊಗೊಂಡಿರ್ತಕ್ಕಂಥ 1 ಕಪ್ ಹಿಟ್ಟಲ್ಲಿ ಒಂದು 8ರಿಂದ 10 ಬಿಸ್ಕಿಟ್ ರೆಡಿಯಾಗಿದೆ. ನೋಡಿ,
ಈ ರೀತಿ ಬೇಕು ಅಂದರೆ ಈ ರೀತಿಯಲ್ಲಿ ಸ್ಟ್ರಕ್ಚರ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸರ್ಕಲ್ ಶೇಪಾಗಿ ಕೂಡ ಬಿಸ್ಕೆಟ್ನ ನಾವು ಕಟ್ ಮಾಡ್ಕೊಳ್ಬೋದು. ಈ ಸೈಡಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ. ಮೇಯ್ನಾಗಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಿಮೆ ಪ್ರಮಾಣದಲ್ಲಿ ಎಣ್ಣೆ ಕಾಯಿಸ್ಕೊಂಡು ಈ ರೀತಿ ಮಾಡಿರ್ತಕ್ಕಂಥ ಒಂದು ಬಿಸ್ಕೆಟ್ನ ಬಿಟ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸ್ಕೆಟನ್ನು ನಾವು ಬಿಡೋಕ್ಕೆ ಹೋಗಿದ್ದಾಯಿತು ಅಂತಂದರೆ ಸ್ಪ್ರೆಡ್ ಆಗಿಬಿಡುತ್ತೆ. ಹಾಗಾಗಿ ಯಾವುದೇ ಬಿಸ್ಕೆಟ್ ಇರಲಿ ಈ ರೀತಿ ಲೋ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸರಿ ಈ ರೀತಿ ಹಾಕಿ ಈ ರೀತಿ ಬಬಲ್ಸ್ ಬರಬೇಕು. ನಂತರ ಒಂದು ಸ್ವಲ್ಪ ಹೊತ್ತು ಒಂದು 2 ನಿಮಿಷದ ನಂತರ ನಾವು ಅದು 2 ನಿಮಿಷ ಅದು 1 ನಿಮಿಷದ ನಂತರ ನಾವು ತಿರುಚಿ ಹಾಕ್ಕೋಬೇಕು. ಇಲ್ಲ ಅಂದರೆ ಬಿಸ್ಕೆಟು ಎಣ್ಣೆಯಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ. ಹಾಗಾಗಿ ಈ ಒಂದು ಟಿಪ್ಸ್ನ ಪ್ರತಿ ಬಿಸ್ಕೆಟ್ ಮಾಡುವಾಗಲೂ ಫಾಲೋ ಮಾಡ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಎರಡೂ ಬದಿಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಹೋಗಬೇಕು. ಆಗ ಈ ರೀತಿ ಕಲರ್ ತಿರುಗುತ್ತೆ. ಸಡನ್ನಾಗಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸ್ಕೆಟ್ ಬಿಟ್ಟಿದ್ದಾಯಿತು ಅಂತಂದರೆ ಹೋಲಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಈ ರೀತಿ ಕ್ರ್ಯಾಕರ್ಸ್ ಕೂಡ ಬರೋದಿಲ್ಲ. ನೋಡಿ, ಹಿಟ್ಟನ್ನು ನಾದ್ಕೊಂಡಿದ್ದಾಯಿತು ಅಂತಂದರೆ ನಮಗೆ ಬಿಸ್ಕೆಟ್ಗಳು ಈ ರೀತಿ ಕ್ರ್ಯಾಕ್ ರೀತಿಯಲ್ಲಿ ಬರೋದಿಲ್ಲ, ಸಾಫ್ಟಾಗಿ ಬಂದುಬಿಡುತ್ತೆ. ಹಾಗಾಗಿ ಹಿಟ್ಟನ್ನು ನೆನೆಯೋಕ್ಕಿಟ್ಟಿರ್ತಕ್ಕಂಥ ಹಿಟ್ಟನ್ನು ಮತ್ತೆ ನಾದ್ಕೊಳ್ಳೋಕೆ ಹೋಗಬಾರ್ದು. ಜಸ್ಟ್ ಒಂದು ಸ್ವಲ್ಪ ರೋಲ್ ಮಾಡಿ ನಮಗೆ ಬೇಕಂದ ಸ್ಟ್ರಕ್ಚರಲ್ಲಿ ಬಿಸ್ಕೆಟ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ, ಪ್ರತಿಯೊಂದು ಕೂಡ ತುಂಬಾ ಪರ್ಫೆಕ್ಟಾಗಿ ಕ್ರ್ಯಾಕರ್ಸ್ ಬಂದಿದೆ. ಈ ರೀತಿ ಕ್ರ್ಯಾಕ್ ಬರಲೇಬೇಕು ಅಂದಾಗ ಮಾತ್ರ ನಾವು ಮಾಡಿರ್ತಕ್ಕಂಥ ಬಿಸ್ಕೆಟು ತುಂಬಾ ಹಗುರವಾಗಿ ಬರುತ್ತೆ. ಇಲ್ಲ ಅಂತಂದರೆ ನೀವು ನಾರ್ಮಲಾಗಿ ಸರ್ಕಲ್ ಮಾಡಿ ಕೂಡ ಬೇಕಂದ ಶೇಪಲ್ಲಿ ಕೊಟ್ಕೊಳ್ಬೋದು. ಇವಾಗ ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬಿಸ್ಕಿಟ್ ರೆಡಿಯಾಗಿದೆ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ಬಿಸ್ಕೆಟು ಅಂಗಡಿಯಲ್ಲಿ ಎಲ್ಲೂ ಸಿಗೋದಿಲ್ಲ. ಈ ಒಂದು ಸ್ಟ್ರಕ್ಚರಲ್ಲಿ ತುಂಬಾ ಕಡಿಮೆ ಮಾಡಿರೋದು ಅಂಗಡಿಗಳಲ್ಲಿ. ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬಿಸ್ಕೆಟ್ಗಳು ರೆಡಿ ಆಗುತ್ತೆ. ಈ ಹಿಂದೆ ಕೂಡ ಇದೇ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಇನ್ನೊಂದು ರೀತಿಯಲ್ಲಿ ಬಿಸ್ಕೆಟ್ನ ಯಾವ ರೀತಿ ಮಾಡೋದು ಅಂತ ನನ್ನ ಚಾನಲ್ನಲ್ಲಿ ತೋರಿಸಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಬಿಸ್ಕೆಟ್ಗಳು ರೆಡಿಯಾಗಿದೆ. ತುಂಬಾ ಪರ್ಫೆಕ್ಟಾಗಿದೆ ನೋಡೋಕ್ಕೂ ಕೂಡ. ಇವಾಗ ನೋಡಿ, 2 ಬ್ಯಾಚ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಇದು ರೆಡಿ ಆದ ತಕ್ಷಣವೇ ನಾವು ಬಳಸ್ಕೊಳ್ಬಾರ್ದು. 1 ಗಂಟೆ ಬಿಟ್ಬಿಡೋಣ. ಕಂಪ್ಲೀಟಾಗಿ ಬಿಸಿ ಎಲ್ಲ ಆರಿಕೊಳ್ಬೇಕು. ಅಂದಾಗ ಮಾತ್ರ ಬಿಸ್ಕೆಟು ಒಳಗಡೆಯಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಅಂದರೆ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ. ಹಾಗಾಗಿ ಮಾಡಿದ ತಕ್ಷಣ ಒಂದು ಬಿಸ್ಕೆಟ್ನ ಬಳಸ್ಕೊಳ್ಳೋದು ಬೇಡ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.